ಇತ್ತೀಚಿನ ನ್ಯಾಯಾಲಯದ ತೀರ್ಪಿನಿಂದ ತಿರುಪರಕೊಂಡ್ರಂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಬಂದಿದೆ. ಸುಬ್ರಹ್ಮಣ್ಯ ಸ್ವಾಮಿಯ 6 ಪ್ರಮುಖ ದೇವಾಲಯಗಳಲ್ಲಿ ಮಧುರೈ ಸಮೀಪದ ತಿರುಪರಕೊಂಡ್ರಂ ಮೊದಲನೆಯದು. ಮಧುರೈ ಸುಲ್ತಾನ ಸಿಕಂದರ್ನ ಆಡಳಿತ ಕಾಲದಲ್ಲಿ ತಮಿಳುನಾಡಿನ ಅನೇಕ ಹಿಂದೂ ದೇವಸ್ಥಾನಗಳನ್ನು ದೀರ್ಘಕಾಲ ಮುಚ್ಚಲಾಗಿತ್ತು. ಈ ಸುದ್ದಿ ಕರ್ನಾಟಕಕ್ಕೆ ತಲುಪುತ್ತಿದ್ದಂತೆ ಹೊಯ್ಸಳ ವಂಶದ ರಾಜ ಮೂಮ್ಮಡಿ ವೀರ ಬಲ್ಲಾಳ ಮಧುರೈ ಮೇಲೆ ದಾಳಿ ಮಾಡಿದನು. ಯುದ್ಧದಲ್ಲಿ ಹಿನ್ನಡೆ ಎದುರಿಸಿದ ಸುಲ್ತಾನ್ ಸಿಕಂದರ್ ಸಂಧಾನಕ್ಕಾಗಿ ಮೂಮ್ಮಡಿ ವೀರ ಬಲ್ಲಾಳನ್ನ ಬೇಡಿಕೊಳ್ಳುತ್ತಾನೆ. ರಾಜಧರ್ಮವನ್ನು ಪಾಲಿಸಿ ಸಂಧಾನಕ್ಕೆ ಬಂದ ವೀರ ಬಲ್ಲಾಳನನ್ನು ಸಿಕಂದರನು ಮೋಸದಿಂದ ಬರ್ಬರವಾಗಿ ಹತ್ಯೆ ಮಾಡುತ್ತಾನೆ. ವೀರ ಬಲ್ಲಾಳರ ಹತ್ಯೆಯ ಸುದ್ದಿ ವಿಜಯನಗರಕ್ಕೆ ತಲುಪುತ್ತಿದ್ದಂತೆ ಬುಕ್ಕರಾಯನ ಪುತ್ರ ವೀರ ಕಂಪಣ್ಣ ಯುದ್ಧಕ್ಕೆ ಹೊರಟನು. ತಿರುಪುರಕೊಂಡ್ರಂ ಬೆಟ್ಟದ ಎದುರು ನಡೆದ ಭೀಕರ ಯುದ್ಧದಲ್ಲಿ ವೀರ ಕಂಪಣ್ಣನ ನೇತೃತ್ವದ ವಿಜಯನಗರ ಸೇನೆ ಸುಲ್ತಾನರ ಪಡೆಗಳನ್ನ ಸೋಲಿಸಿತು. ವೀರ ಕಂಪಣ್ಣನು ಸಿಕಂದರನನ್ನು ಕೊಂದು ಮುಚ್ಚಲ್ಪಟ್ಟಿದ್ದ ದೇವಸ್ಥಾನಗಳ ಬಾಗಿಲುಗಳನ್ನ ಮತ್ತೆ ತೆರೆಯಿಸಿದನು. ಶತಮಾನಗಳ ಹಿಂದೆ ನಡೆದ ಇತಿಹಾಸಕ್ಕೆ ನ್ಯಾಯಾಲಯ ಕೊಟ್ಟ ತೀರ್ಪು ಮತ್ತೆ ಸಾಕ್ಷಿಯಾಗಿದೆ. ಆದರೆ ನ್ಯಾಯಾಲಯದ ತೀರ್ಪನ್ನೇ ಪ್ರಶ್ನಿಸಲಾಗುತ್ತಿರುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.